ಕಾರದ ವೀರಬಸವ ಸ್ವಾಮೀಜಿ ಆಯ ನಮಃ. ಕಾರದ ಶಿವಯೋಗೀಶ್ವರಾಯ ನಮಃ. ಪರಮಪೂಜ್ಯರು, ಪ್ರಾತಸ್ಮರಣೀಯರು, ವಯೋವೃದ್ಧರೂ ಆಗಿದ್ದಂತಹ ಕಾರದ ಶಿವಯೋಗಿಗಳು ಈ ನಾಡಿನ ಅತ್ಯಂತ ಭಕ್ತರಿಗೆ ಹೆಚ್ಚು ಶ್ರದ್ಧಾಭಕ್ತಿಗಳನ್ನು ತೋರಿಸಿಕೊಟ್ಟವರು. ಕಾಮಧೇನು ಕಲ್ಪವೃಕ್ಷಗಳಾಗಿ ಈ ಒಂದು ನಾಡಿಗೆ ಅವರು ಕರುಣಿಸಿ ಹೋಗಿದ್ದಾರೆ. ಅವರ ಒಂದು ಮಾರ್ಗದಲ್ಲಿಯೇ ಸಾಗಿ 100 ವರ್ಷಗಳ ನಂತರ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿಬಿಟ್ಟು ಅವರು ಸೂಚಿಸಿದ ಮೇರೆಗೆ ಪರಮಪೂಜ್ಯರಾದಂತಹ ಕಾರದ ವೀರಬಸವ ಸ್ವಾಮೀಜಿಯವರು ನಮಗೆ ದೊರೆತು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಒಂದು ಅನುಗ್ರಹದಿಂದಾಗಿ ಅವರ ಮಾರ್ಗದಲ್ಲಿಯೇ ಅವರ ತತ್ವ, ಆಚರಣೆಗಳು, ಆದರ್ಶಗಳು, ವಿಚಾರ, ಆಚಾರಗಳ ಒಂದು ಯಾವುದನ್ನೂ ಕೂಡ ಲೋಪ ಮಾಡದಲ್ಲೇ ಶ್ರದ್ಧಾಭಕ್ತಿಗಳಿಂದ ಸಮಾಜಕ್ಕೆ, ಈ ದೇಶಕ್ಕೆ ಒಂದು ಆಸ್ತಿಯಾಗಿ ಬೆಳೀತಾ ಇದ್ದಾರೆ. ಶ್ರೀಮಠವನ್ನು 0ಯಿಂದ ಸಿಂಧುವರೆಗೂ ಕೂಡ ಅದನ್ನು ಬೆಳೆಸಲಿಕ್ಕೆ ಸಮಾಜದಲ್ಲಿ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಕಾಳಜಿ ವಹಿಸಿ ಸಮಾಜದ ಮೇಲಿನ ಪ್ರೀತಿ ವಿಶ್ವಾಸಗಳಿಂದ ಈ ಕ್ಷೇತ್ರವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇದು ತ್ರಿವಿಧ ದಾಸೋಹಗಳು ಕೂಡ, ಅನ್ನದಾಸೋಹ, ಜ್ಞಾನದಾಸೋಹ ಮತ್ತು ಎಲ್ಲ ದಾಸೋಹಗಳನ್ನು ಕೂಡ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ಇವತ್ತು ಈ ಕರ್ತೃಗದ್ದಿಗೆಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಲವಾರು ವರ್ಷಗಳಿಂದ ಸದ್ಭಕ್ತರ ಸಹಕಾರದಿಂದಾಗಿ ಶ್ರದ್ಧಾಭಕ್ತಿಗಳಿಂದ ತನುಮನ ದನಗಳನ್ನು ಅರ್ಪಣೆ ಮಾಡಿದಂಥ ಭಕ್ತ ಸಮೂಹಕ್ಕೆ ಅವರು ಅವರ ಒಂದು ಕರ್ತೃತ್ವ ಶಕ್ತಿಯನ್ನು ಧಾರೆ ಎರೆದು ಇದನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಇದೇ 25ನೇ ಇಸವಿ ಫೆಬ್ರವರಿ